ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಲೇಬರ್ ಕಾರ್ಡ್ ಅಂದರೆ ಕಾರ್ಮಿಕರ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದರಿಂದ ಏನೆಲ್ಲ ಸೌಲಭ್ಯಗಳು ಅನ್ನೋದು ಇದೆ, ಹಾಗೆ ಏನೆಲ್ಲ ಬೆನಿಫಿಟ್ಸ್ ಅನ್ನೋದು ಇದೆ, ಇದರಿಂದ ಏನೆಲ್ಲ ಪ್ರಯೋಜನ ಇದೆ. ನೀವು ಲೇಬರ್ ಕಾರ್ಡ್ ಅನ್ನೋದನ್ನು ಹೊಂದಿರ್ತೀರಾ, ಬಟ್ ಇದು ರಿಗಾರ್ಡಿಂಗ್ ಆಗಿ ನಿಮಗೆ ಪೂರ್ತಿ ಅರಿವು ಅನ್ನೋದು ಇರೋದಿಲ್ಲ. ಬಟ್ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಕೆಲವರಿಗೆ ಗೊತ್ತಿರೋದಿಲ್ಲ. ನೀವು ಹೊಂದಿದ್ದೀರಾ ಲೇಬರ್ ಕಾರ್ಡ್ ಅನ್ನೋದನ್ನು. ಸೊ ಇದು ರಿಗಾರ್ಡಿಂಗ್ ಆಗಿ ತಿಳ್ಕೊಬೇಕಾ? ದಯವಿಟ್ಟು ನನ್ನ ವಿಡಿಯೋ ಅನ್ನೋದನ್ನು ಫುಲ್ ವಾಚ್ ಮಾಡಿ. ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಹಾಗೆಯೇ ಇನ್ ಕೇಸ್ ನಿಮಗೆ ಇದು ರಿಗಾರ್ಡಿಂಗ್ ಆಗಿ ಕಮೆಂಟ್ ಮಾಡಬೇಕು, ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಲೇಬರ್ ಕಾರ್ಡ್ ರಿಗಾರ್ಡಿಂಗ್ ಆಗಿ ತಿಳ್ಕೊಂಡು ಬರೋಣ ಬನ್ನಿ. ಏನೆಲ್ಲ ಅರ್ಜಿ ಸಲ್ಲಿಸೋಕ್ಕೆ ಡಾಕ್ಯುಮೆಂಟ್ಸ್ ಬೇಕು, ಹಾಗೆಯೇ ಏನೆಲ್ಲ ಯೂಸಸ್ ಇದೆ, ಹಾಗೆಯೇ ಏನೆಲ್ಲ ಸೌಲಭ್ಯಗಳು ಅನ್ನೋದು ಇದೆ, ಇದು ರಿಗಾರ್ಡಿಂಗ್ ಆಗಿ ಫುಲ್ ವಿಡಿಯೋ ಅನ್ನೋದನ್ನು ನೋಡ್ಕೊಂಡು ಬರೋಣ. ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕಕ್ಕೆ, ನಾನು ನಿಮ್ಮ ನಮ್ರತಾ ಕೌಶಿಕ್. ನಾನು ಹೇಳಿದಾಗ ಇವತ್ತು ನಿಮಗೆ ಲೇಬರ್ ಕಾರ್ಡ್ ಬೆನಿಫಿಟ್ಸ್ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಲೇಬರ್ ಕಾರ್ಡ್ ಹೊಂದಿರುವ ಅಭ್ಯರ್ಥಿಗಳು ಯಾವ ಯಾವ ಪ್ರಯೋಜನ ಅನ್ನೋದನ್ನು ಪಡೆಯುತ್ತಾರೆ, ಹಾಗೆಯೇ ಏನೆಲ್ಲ ಸೌಲಭ್ಯ ಅನ್ನೋದನ್ನು ಪಡಿತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಟ್ಟಡ ಕಾರ್ಮಿಕರೇ, ನೀವು ಮಂಡಳಿಯ ಲೇಬರ್ ಕಾರ್ಡ್ ಅನ್ನೋದನ್ನು ಹೊಂದಿದ್ದೀರಾ, ಬಟ್ ಹಾಗಿದ್ರೆ ಈ ಸೌಲಭ್ಯಗಳು ನಿಮಗೆ ಸಿಗ್ತಾ ಇದೆಯಾ ಅಥವಾ ಸಿಗ್ತಾ ಇಲ್ವಾ, ಅಥವಾ ಏನೆಲ್ಲ ಯೂಸಸ್ ಇದೆ ಅಂತ ಹೇಳಿ ನಾವು ನೋಡ್ಕೊಂಡು ಬರೋಣ. ಸೊ ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಗೊತ್ತಿರೋದಿಲ್ಲ, ಅಂಥವ್ರಿಗೋಸ್ಕರ ಈ ವಿಡಿಯೋ, ಓಕೆನಾ. ಸೊ ನಾವು ಮೊದಲಿಗೆ ಬಂದು ಕೆಲವು ಜನರು ಲೇಬರ್ ಕಾರ್ಡ್ ಹೊಂದಿರ್ತಾರೆ, ಅವರಿಗೆ ಕಾರ್ಡ್ನಿಂದ ಏನೇನು ಸೌಲಭ್ಯ ಅನ್ನೋದನ್ನು ಪಡೆದುಕೊಳ್ಬೇಕು ಅನ್ನೋದು ಅವ್ರಿಗೆ ಅರಿವಿರೋದಿಲ್ಲ. ಅಂಥವರಿಗೆ ನಾನು ಈ ವಿಡಿಯೋ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋ ಅನ್ನೋದನ್ನು ಫುಲ್ ವಾಚ್ ಮಾಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ಸೊ ಮೊದಲಿಗೆ ನಿಮಗೆ ಏನೆಲ್ಲ ಸೌಲಭ್ಯಗಳಿದೆ ಅಂತ ಹೇಳಿ ನಾವು ನೋಡ್ಕೊಂಡು ಬರೋಣ. ಲೇಬರ್ ಕಾರ್ಡಲ್ಲಿ ನಿಮಗೆ ಏನು ಸೌಲಭ್ಯ ಇದೆ ಅಂತ ಹೇಳಿದ್ರೆ, ಸೊ ನಂಬರ್ 1 ಬಂದು ಅಪಘಾತ ಪರಿಹಾರ. ಅಂದರೆ ಏನಾದರೂ ಆಕ್ಸಿಡೆಂಟ್ ಅಂತ ಆಯಿತು ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ನಿಮಗೆ ಪರಿಹಾರ ಅನ್ನೋದು ಇರುತ್ತೆ ಲೇಬರ್ ಕಾರ್ಡಲ್ಲಿ. ಹಾಗೆಯೇ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ, ನಿಮಗೆ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಅನ್ನೋದು ಇರುತ್ತೆ. ನಿಮಗೆ ಹಾಸ್ಪಿಟಲ್ಗೆ ಏನದು ವೆಚ್ಚ ಆಗಿರುತ್ತೆ ಅದಕ್ಕೆ ಸಹಾಯಧನ ಅನ್ನೋದಿರುತ್ತೆ. ಹಾಗೆ ಮತ್ತು 3ನೇದು ಬಂದು ತಾಯಿ ಮಗು ಸಹಾಯ ಹಸ್ತ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ಇವಾಗ ನಿಮಗೆ ಸರ್ಕಾರದ ಕಡೆಯಿಂದ 6,000 ಅನ್ನೋದು ದುಡ್ಡು ಕೊಡ್ತಾ ಇದ್ದಾರೆ ಅಲ್ವಾ, ಸೊ ಅದು ಸಿಗುತ್ತೆ. ಹಾಗೆಯೇ ದುರ್ಬಲತೆ ಪಿಂಚಣಿ ಮುಂದುವರಿಕೆ, ಅಂದರೆ ನಿಮಗೆ ಪಿಂಚಣಿ ಅನ್ನೋದನ್ನು ಮುಂದುವರಿಸ್ತಾರೆ ದುರ್ಬಲತೆ ಇರೋರಿಗೆ. ಹಾಗೆಯೇ 4ನೇದು ಬಂದು ಪಿಂಚಣಿ ಮುಂದುವರಿಕೆ ಅನ್ನೋದು ಇರುತ್ತೆ. 5ನೇದು ಬಂದು ಹೆರಿಗೆ ಸೌಲಭ್ಯ ಅನ್ನೋದು ಇರುತ್ತೆ. 6ನೇದು ದುರ್ಬಲತೆ ಪಿಂಚಣಿ ಸೌಲಭ್ಯ ಅನ್ನೋದು ಇರುತ್ತೆ. ಹಾಗೆಯೇ 7ನೇದು ಬಂದು ಶೈಕ್ಷಣಿಕ ಸಹಾಯಧನ ಅನ್ನೋದು ಇರುತ್ತೆ. ಮತ್ತು 8ನೇದು ಬಂದು ಅಂತ್ಯಕ್ರಿಯೆ ವೆಚ್ಚ ಅನ್ನೋದು ಕೊಡ್ತಾರೆ. ಹಾಗೆಯೇ 9ನೇದು ಬಂದು ನಿಮಗೆ ಮದುವೆ ಸಹಾಯಧನ ಅನ್ನೋದು ಇರುತ್ತೆ. 10ನೇದು ಬಂದು ವೈದ್ಯಕೀಯ ಸಹಾಯಧನ ಅನ್ನೋದು ಇರುತ್ತೆ. 11ನೇದು ಬಂದು ನಿಮಗೆ ಪಿಂಚಣಿ ಸೌಲಭ್ಯ ಅನ್ನೋದು ಇರುತ್ತೆ. ಹಾಗೆಯೇ 12ನೇದು ಬಂದು ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ಅಂತ ಹೇಳಿ ಕೊಡ್ತಾರೆ, ಅದ್ರ ಜೊತೆಗೆ ಟ್ರೈನಿಂಗ್ ಸಹ ಇರುತ್ತೆ. ಹಾಗೆಯೇ ಉಚಿತ ಸಾರಿಗೆ ಬಸ್ ಸೌಲಭ್ಯ ಅನ್ನೋದು ಇರುತ್ತೆ ನಿಮಗೆ, ಅಂದರೆ ಪಾಸ್ ಅನ್ನೋದು ಕೊಡ್ತಾರೆ ಉಚಿತವಾಗಿ. ಹಾಗೆಯೇ ನಿಮಗೆ ಲಾಸ್ಟ್ 1 ಬಂದು ಪೂರ್ವ ತರಬೇತಿ, UPSC ಮತ್ತು KPSCಗೆ ನಿಮಗೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ನಿಮಗೆ ಪೂರ್ವ ತರಬೇತಿ ಅನ್ನೋದು ಇರುತ್ತೆ, ಅಂದರೆ ನಿಮಗೆ ಟ್ರೈನಿಂಗ್ ಅನ್ನೋದು ಕೊಡ್ತಾರೆ. ಸೊ ಇದು ಬಂದು ನಿಮಗೆ ಇಷ್ಟು ಲೇಬರ್ ಕಾರ್ಡಲ್ಲಿ ಯೂಸಸ್ ಅನ್ನೋದು ಆಗಿರುತ್ತೆ. ಸೊ ಈ ಲೇಬರ್ ಕಾರ್ಡ್ ಅನ್ನೋದು ಬಂದು ನಿಮಗೆ ಒಂದಿರ್ಬೋದು, ಬಟ್ ಇದ್ರದ್ದು ಕಾರ್ಡ್ ಅನ್ನೋದು ಒಂದು, ಪ್ರಯೋಜನ ಬಂದು ಹಲವು ಅಂತಾರಲ್ಲ, ಆ ರೀತಿ ಈ ಕಾರ್ಡಲ್ಲಿ ನಿಮಗೆ 19 ರೀತಿಯ ಪ್ರಯೋಜನ ಅನ್ನೋದು ಇರುತ್ತೆ. ಸೊ ಈ ಕಾರ್ಡನ್ನ ನೀವು ಮಾಡಿಸಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮಾಡಿಸ್ಬೋದು. ಸೊ ನಿಮಗೆ ಈ ಕಾರ್ಡ್ ಮಾಡಿಸೋಕೆ ಎಲ್ಲಿ ಹೋಗಿ ಮಾಡಿಸ್ಬೇಕು, ಹಾಗೆ ಏನೆಲ್ಲ ಪ್ರಯೋಜನ ಅನ್ನೋದು ಇದೆ ಅನ್ನೋದನ್ನು ನೀವು ಇವಾಗ ತಿಳ್ಕೊಂಡಿದ್ದೀರಾ. ಸೊ ಹಾಗೆಯೇ ಕಾರ್ಡ್ ಮಾಡಿಸೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಿಮಗೆ ಈ ಕಾರ್ಡ್ ಮಾಡಿಸೋಕ್ಕೆ ಡಾಕ್ಯುಮೆಂಟ್ ಬಂದು ಆಧಾರ್ ಕಾರ್ಡ್ ಅನ್ನೋದು ಬೇಕು. ಹಾಗೆಯೇ ಬ್ಯಾಂಕ್ ಖಾತೆ ಸಂಖ್ಯೆ ಅಂದರೆ ಅಕೌಂಟ್ ನಂಬರ್ ಅನ್ನೋದು ಬೇಕು. ಹಾಗೆ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಅನ್ನೋದು ಬೇಕು. ಹಾಗೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಅಂದರೆ ನಿಮ್ಮದು ಪಾಸ್ಪೋರ್ಟ್ ಸೈಜಿನ ಫೋಟೋ ಅನ್ನೋದು ಬೇಕು. ಹಾಗೆಯೇ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್, ಇದಿಷ್ಟು ನಿಮಗೆ ಡಾಕ್ಯುಮೆಂಟ್ಸ್ ಆಗಿರುತ್ತೆ. 5 ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗಿರುತ್ತೆ. ಸೊ ಮೊದಲಿಗೆ ಆಧಾರ್ ಕಾರ್ಡ್, ಹಾಗೆ ಬ್ಯಾಂಕ್ ಖಾತೆಯ ಸಂಖ್ಯೆ, ಅಕೌಂಟ್ ನಂಬರ್, ಹಾಗೆ ಕುಟುಂಬಸ್ಥರ ಸದಸ್ಯರ ಆಧಾರ್ ಕಾರ್ಡ್ ಅನ್ನೋದು ಬೇಕಾಗಿರುತ್ತೆ. ಹಾಗೆ ಪಾಸ್ಪೋರ್ಟ್ ಅಳತೆಯ ಫೋಟೋ ಅನ್ನೋದು ಬೇಕಾಗಿರುತ್ತೆ. ಹಾಗೆ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಅನ್ನೋದು ಬೇಕಾಗಿರುತ್ತೆ. ಹಾಗೆಯೇ ಕರ್ನಾಟಕದ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋರಿಗೆ ಏನೆಲ್ಲ ಅರ್ಹತೆ ಅನ್ನೋದು ಇರಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ. ನೀವು ಮೊದಲಿಗೆ 18 ವರ್ಷದಿಂದ 60 ವರ್ಷದವರು ಆಗಿರಬೇಕು, 18 ವರ್ಷ ಮೇಲ್ಪಟ್ಟವರು ಆಗಿರಬೇಕು, 60 ವರ್ಷದ ಒಳಗಿರಬೇಕು. ಸೊ ಇಂಥವರು ಅರ್ಹರಿರ್ತೀರ. ಹಾಗೆಯೇ ನೀವು
ಪ್ರದೇಶದಲ್ಲಿ ಜಿಲ್ಲಾ ಕಾರ್ಮಿಕ ಕಚೇರಿಯಲ್ಲಿ ನೀವು ಕಾರ್ಮಿಕರಾಗಿ ನೋಂದಾಯಿಸಿಕೊಳ್ಳಬೇಕು. ನಿಮ್ಮ ಊರಿನ ಜಿಲ್ಲಾ ಕಚೇರಿಗೆ ಹೋಗಿ ಕಾರ್ಮಿಕ ಕಚೇರಿಯಲ್ಲಿ ನೀವು ನೋಂದಾಯಿಸಿಕೊಳ್ಬೇಕಾಗಿರುತ್ತೆ. ಹಾಗೆ ನೀವು ಕರ್ನಾಟಕದ ರಾಜ್ಯದ ನಿವಾಸಿಯಾಗಿರಬೇಕು. ಅಂದರೆ ನೀವು ಕರ್ನಾಟಕದಲ್ಲೇ ಇರುವಂಥವರಾಗಿರಬೇಕು. ಹಾಗೆಯೇ ಕರ್ನಾಟಕದ ಲೇಬರ್ ಕಾರ್ಡ್ಗೆ ನೀವು ಆಫ್ಲೈನ್ ಮುಖಾಂತರ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆನ್ಲೈನ್ ಮುಖಾಂತರ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಹೇಗೆ ಅರ್ಜಿ ಅನ್ನೋದನ್ನು ಸಲ್ಲಿಸೋದು ಅಂತ ಹೇಳಿ. ಆಫ್ಲೈನ್ ಮುಖಾಂತರ ನೀವು ಸಲ್ಲಿಸಬೇಕಂತ ಹೇಳಿದರೆ ನಿಮ್ಮ ಜಿಲ್ಲಾ ಕಾರ್ಮಿಕ ಕಚೇರಿಯಲ್ಲಿ ಹೋಗಿ ನೀವು ಕಾರ್ಮಿಕ ಫಾರ್ಮ್ ಅನ್ನೋದನ್ನು ತಗೊಂಡು ಅದರಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ ಅನ್ನೋದನ್ನು ಫುಲ್ಫಿಲ್ ಮಾಡಿ ನೀವು ಅದನ್ನು ಹೋಗಿ ಕಾರ್ಮಿಕ ಕಚೇರಿಯಲ್ಲಿ ಸಲ್ಲಿಸಬೇಕಾಗತ್ತೆ. ಸೊ ಅದು ಅನುಮೋದಿಸಿದ ಮೇಲೆ ನಿಮಗೆ ಕಾರ್ಮಿಕರ ಕಾರ್ಡ್ ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ಸರಿ ಇದೆ ಅಂತ ಹೇಳಿದರೆ ನಿಮಗೆ ಕಾರ್ಮಿಕ ಕಾರ್ಡ್ ಅನ್ನೋದನ್ನು ನೀಡ್ತಾರೆ. ಸೊ ಇದರಲ್ಲಿ ಬರುವಂತಹ ಎಲ್ಲ ಪ್ರಯೋಜನಗಳನ್ನು ಪಡ್ಕೋಬೋದು. ಹಾಗೆಯೇ ಕರ್ನಾಟಕದಲ್ಲಿ ನೀವು ಕಾಯಂ ನಿವಾಸಿಯಾಗಿರಬೇಕು. ಇಂಥವರು ಈ ಕಾರ್ಡ್ಗೆ ಅರ್ಹರಿರ್ತೀರ. ಸೊ ಇಷ್ಟು ಬೆನಿಫಿಟ್ ಇರುವಂತಹ ಕಾರ್ಡ್ಸ್ನ ನೀವಿನ್ನೂ ಯಾರೆಲ್ಲ ಮಾಡಿಸಿಲ್ಲ ದಯವಿಟ್ಟು ಕಾರ್ಡ್ ಅನ್ನೋದನ್ನು ಮಾಡಿಸ್ಕೊಳ್ಳಿ. ಇದರಿಂದ ತುಂಬ ಬೆನಿಫಿಟ್ ಇದೆ. ಏನಂತ ಹೇಳಿದರೆ ಸರ್ಕಾರದಲ್ಲಿ ಮಾಡಿರುವಂತಹ ಯೋಜನೆಯಲ್ಲಿ ಇದು ಒಂದು ಒಳ್ಳೆಯ ಯೋಜನೆ ಅನ್ನೋದು ಆಗಿದೆ. ಸೊ ಇದು ಕಾರ್ಡ್ ಬಂದಿರ್ಬೋದು, ನಿಮಗೆ ಪ್ರಯೋಜನಗಳು ಬಂದು ಹಲವು ರೀತಿಯಲ್ಲಿದೆ. ಸೊ ನೀವು ತಿಳ್ಕೊಂಡು ಬಂದ್ರಿ ಅಲ್ವಾ ಏನೆಲ್ಲ ಪ್ರಯೋಜನ ಇದೆ ಅಂತ ಹೇಳಿ. ನಾನು ಮೊದಲಿಗೆ ಹೇಳಬೇಕಂತ ಹೇಳಿದರೆ ಮಗುವಿನ ಜನನ ನೆರವು ಅಂತ ಹೇಳಿದರೆ ನಿಮಗೆ ಮಗು ಜನಿಸಿದ ಮೇಲೆ ನಿಮಗೆ ನೆರವು ಅನ್ನೋದನ್ನು ಕೊಡ್ತಾರೆ. ಅಂದರೆ 6,000 ಸಹಾಯಧನ ಅನ್ನೋದನ್ನು ಕೊಡ್ತಾರೆ. ಮಕ್ಕಳಿಗೆ ಶೂನ್ಯ ವೆಚ್ಚದ ಶಿಕ್ಷಣ ಅನ್ನೋದು ಇರುತ್ತೆ. ನಿಮಗೆ ಯಾವುದೇ ರೀತಿಯ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅನ್ನೋದು ಇರೋದಿಲ್ಲ. 0 ಪೇಮೆಂಟಲ್ಲಿ ನೀವು ಮಕ್ಕಳ ಶಿಕ್ಷಣ ಅನ್ನೋದನ್ನು ಮಾಡಿಸ್ಬೋದು. ಹಾಗೆ ಮಗಳು ಮದುವೆ ಸಂದರ್ಭದಲ್ಲಿ ನೆರವು ಅನ್ನೋದನ್ನು ಕೊಡ್ತಾರೆ. ನಿಮಗೆ ಮಕ್ಕಳ ಮದುವೆ ಇರುತ್ತೆ, ಸೊ ಆಗ ಖರ್ಚು ಅನ್ನೋದು ಇರುತ್ತೆ. ಇದು ಈ ಕಾರ್ಡಲ್ಲಿ ಇರೋರಿಗೆ ಸಿಗುತ್ತೆ ಆ ಬೆನಿಫಿಟ್ ಅನ್ನೋದು. ಹಾಗೆಯೇ ಮಕ್ಕಳಿಗೆ ಜೀವ ವಿಮೆ ಅಂದರೆ ಲೈಫ್ ಇನ್ಶೂರೆನ್ಸ್ ಅನ್ನೋದು ಸಹ ಅವ್ರ ಕಡೆಯಿಂದ ಇರುತ್ತೆ. ಹಾಗೆ ಸೈಕಲ್ ಖರೀದಿಗೆ ನೆರವು, ಅಂದರೆ ನೀವು ಸೈಕಲ್ ತೊಗೋಬೇಕು ಅಂತ ಹೇಳಿದರೆ ಅದಕ್ಕೆ ನೆರವು ಅನ್ನೋದನ್ನು ನೀಡ್ತಾರೆ. ಗೃಹ ಸಾಲದ ನೆರವು, ನೀವು ಮನೆ ಕಟ್ಟಬೇಕು ಅಂತ ಹೇಳಿದರೆ ಅದಕ್ಕೆ ಸಹ ನೆರವು ಸಿಗುತ್ತೆ. ಹಾಗೆಯೇ ನಿರ್ಮಾಣ ಶ್ರಮಿಕ ಪಕ್ಕಾ ಘರ್ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ ಸಾಲಗಳು ಮತ್ತು ಮುಂಗಡಗಳು ಸಿಗುತ್ತೆ. ಹಾಗೆ ಪಿಂಚಣಿ ಅನ್ನೋದು ಸಿಗುತ್ತೆ. ಹಾಗೆಯೇ ಮಗಳ ಮದುವೆ ಸಂದರ್ಭದಲ್ಲಿ ನಿಮಗೆ ನೆರವು ಸಿಗುತ್ತೆ. ಬಿಜು ಸ್ವಾಸ್ಥ್ಯ ಅಂದರೆ ಕಲ್ಯಾಣ ಯೋಜನೆಯ ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಉಚಿತ ಆರೋಗ್ಯ ವಿಮೆ ಪ್ರಯೋಜನ, ಅಂದರೆ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಸಹ ಇರುತ್ತೆ. ಸೊ ಇದಿಷ್ಟೆಲ್ಲ ಯೂಸಸ್ ಇದೆ. ಅಂದರೆ ಯಾರು ಸಹ ಲೇಬರ್ ಕಾರ್ಡ್ ಅನ್ನೋದನ್ನು ಮಾಡಿಸಲ್ಲ. ಖಂಡಿತವಾಗಿಯೂ ನೀವು ಮಾಡಿಸಿಲ್ಲ ಅಂತ ಹೇಳಿದರೆ ನೀವು ಕಾರ್ಡ್ ಅನ್ನೋದನ್ನು ಮಾಡಿಸ್ಬೋದು. ಹಾಗೆಯೇ ಮೇನ್ ಬಂದು ನಿಮಗೆ ಲೇಬರ್ ಕಾರ್ಡಲ್ಲಿ 2 ರೀತಿ ಇದೆ. ಒಂದು ಬಂದು ಬಿಲ್ಡಿಂಗ್ ಕಾರ್ಡ್ ಅಂತ ಹೇಳಿ, ಹಾಗೆಯೇ ಇನ್ನೊಂದು ಬಂದು ಸಾಮಾಜಿಕ ಕಾರ್ಡ್ ಅಂತ ಹೇಳಿ. ನಿಮಗೆ ಬಿಲ್ಡಿಂಗ್ ಕಾರ್ಡ್ ರಿಗಾರ್ಡಿಂಗ್ ಆಗಿ ನಾನು ಇವಾಗ ತಿಳಿಸ್ಕೊಡ್ತೀನಿ. ಪರವಾನಗಿ ಪಡೆದ ಗುತ್ತಿಗೆದಾರರ ಅಡಿಯಲ್ಲಿ ಅಂದರೆ ನೀವು ಕಾಂಟ್ರಾಕ್ಟರ್ ಅಡಿಯಲ್ಲಿ ಬಿಲ್ಡಿಂಗ್ ಕಾರ್ಡ್ಗಳನ್ನು ನೀಡಲಾಗುತ್ತದೆ. ಅಂದರೆ ಕೆಲಸ ಮಾಡುವವರಾಗಿ ಬಿಲ್ಡಿಂಗ್ ಕಾರ್ಡ್ಗಳನ್ನು ನಿಮಗೆ ನೀಡಲಾಗುತ್ತದೆ. ಇದು ಜನಪ್ರಿಯ ಕಾರ್ಡ್ ಆಗಿದೆ. ಹಾಗೆಯೇ ಮತ್ತು ಹೋಲ್ಡರ್ ಬಹುತೇಕ ಎಲ್ಲ ಪ್ರಯೋಜನಗಳನ್ನು ನೀವು ಪಡಿಬಹುದಾಗಿದೆ. ಹಾಗೆ ಸಾಮಾಜಿಕ ಕಾರ್ಡ್ ಅಂತ ಹೇಳಿದ್ರೆ ಕೃಷಿ ಮತ್ತು ಇತ್ಯಾದಿ ಕಟ್ಟಡೇತರ ಚಟುವಟಿಕೆಗಳಲ್ಲಿ ತೊಡಗಿದವರಿಗೆ ಸಾಮಾಜಿಕ ಕಾರ್ಡ್ಗಳನ್ನು ನೀಡಲಾಗುತ್ತೆ. ಈ ಕಾರ್ಡ್ ಹೊಂದಿದವರು ಆರೋಗ್ಯ ವಿಮೆ ಪ್ರಯೋಜನಗಳನ್ನು ಪಡೆಯಲು ಅನುಮತಿಸುತ್ತದೆ. ಅಂದರೆ ಹೆಲ್ತ್ ಇನ್ಶೂರೆನ್ಸ್ನ ಪಡೆಯಲು ಅನುಮತಿಸುತ್ತದೆ. ಇದಿಷ್ಟು ನಿಮಗೆ ಲೇಬರ್ ಕಾರ್ಡ್ ಯೋಜನೆಯ ಪ್ರಯೋಜನಗಳಾಗಿದೆ. ಇನ್ನೂ ಯಾರೆಲ್ಲ ಈ ಕಾರ್ಡ್ ಅನ್ನೋದನ್ನು ಮಾಡಿಸಿಲ್ಲ ದಯವಿಟ್ಟು ಕಾರ್ಡ್ ಅನ್ನೋದನ್ನು ಮಾಡಿಸ್ಕೊಳ್ಳಿ. ಹಾಗೆಯೇ ನಿಮಗೆ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದು ಮಾಡಿ ವಾಚ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಅಮೌಂಟ್ ಇರೋದಿಲ್ಲ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಹ ಗೊತ್ತಾಗುತ್ತೆ ನನ್ನ ವಿಡಿಯೋ ಹೇಗಿದೆ. ಹಾಗೆಯೇ ನಿಮಗೆ ಏನಾದರೂ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ನನಗೆ ತಿಳಿಸ್ಕೊಡಿ. ನಾನು ಖಂಡಿತವಾಗಿ ಇಂಪ್ರೂವ್ ಅನ್ನೋದನ್ನು ಮಾಡ್ಕೊಳ್ತೀನಿ. ಹಾಗೆಯೇ ನಿಮಗೆ ಫುಲ್ ಡೀಟೇಲ್ಸ್ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ಖಂಡಿತವಾಗಿಯೂ ನನ್ನ ಚಾನಲ್ ಅದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಇವತ್ತಿಗೆ ಈ ವಿಡಿಯೋ ಅನ್ನೋದು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಿಷ್ಟು ನನ್ನ ಲೇಬರ್ ಕಾರ್ಡ್ನ ಡೀಟೇಲ್ಸ್ ಆಗಿದೆ. ಸೊ ಇನ್ನೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗಿಯೂ ನಿಮಗೆ ಹೆಲ್ಪ್ ಅನ್ನೋದನ್ನು ಮಾಡ್ತೀನಿ. ಓಕೆ, ಸೊ ಯಾವುದೇ ರೀತಿ ಮುಜುಗರ ಬೇಡ, ಖಂಡಿತವಾಗಿ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇವತ್ತಿನ ವಿಡಿಯೋ ಅನ್ನೋದು ನನ್ನದು ಕಂಪ್ಲೀಟ್ ಆಗಿದೆ. ಈ ವಿಡಿಯೋಗೋಸ್ಕರ ನೀವು ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ಧನ್ಯವಾದಗಳು. ಹಾಗೆಯೇ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಅನ್ನೋದನ್ನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು ಆಲ್.